ಇನ್ನು ಲೋಕಸಭಾ ಚುನಾವಣೆ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಇದೇ ವೇಳೆ ಪ್ರಧಾನಿ ಮೋದಿ ಧ್ಯಾನದ ಮೊರೆ ಹೋಗಿದ್ದಾರೆ, ಅಂದ್ರೆ ಹೋಗ್ತಾ ಇದ್ದಾರೆ. ಅದು ಕೂಡ ಸುಮಾರು 48 ಗಂಟೆಗಳ ಧ್ಯಾನ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅತ್ತ ರಾಹುಲ್ ಗಾಂಧಿ ಬಿಸಿಲ ದಗೆಯಿಂದ ತಲೆ ಮೇಲೆ ನೀರು ಸುರಿದುಕೊಂಡ್ರು. ಏನಿದು ಸ್ಟೋರಿಗಳು, ಬನ್ನಿ ನೋಡೋಣ. SC, ST, OBC और अति पिछड़े भाई बहनों को, क्योंकि इनको अंधेरे में रख करके ये लोग लूट चला रहे हैं। तो क्या एक दिन कुछ कहते हैं, एक दिन कुछ और कहते हैं, मन बना ले, पहले उनकी धारणा क्या है। 4 ದಿನ ಲೋಕಸಭಾ ಚುನಾವಣೆ ಮುಗಿಯೋದಕ್ಕೆ 4 ದಿನಗಳಷ್ಟೇ ಬಾಕಿ ಉಳಿದಿದೆ. 6 ಹಂತದ ಮತದಾನ ಎದುರಿಸಿದ ನಾಯಕರು ಕೊನೆ ಹಂತದ ಕಸರತ್ತು ನಡೆಸಿದ್ದಾರೆ. ಈ ನಡುವೆ ಪ್ರಧಾನಿ ಮೋದಿ ಮೀಸಲಾತಿ ಅಸ್ತ್ರ ಪ್ರಯೋಗಿಸಿದ್ದಾರೆ. ಶಿಕ್ಷಣ ಸಂಸ್ಥೆಗಳ ಮಾರ್ಪಾಡು, ಮೀಸಲಾತಿ ಅಂತ್ಯ, ಮೋದಿ ಆರೋಪ. ಚುನಾವಣೆ ಘೋಷಣೆಯಾದಾಗಿನಿಂದ ಇಂಡಿಯಾ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ಆರೋಪಗಳ ಸುರಿಮಳೆಗೈದಿದ್ದಾರೆ. ಇಂದು ಕೂಡ ಇಂಡಿಯಾ ವಿರುದ್ಧ ಕುಟುಕಿದ ಮೋದಿ ರಾತ್ರೋರಾತ್ರಿ ಶಿಕ್ಷಣ ಸಂಸ್ಥೆಗಳನ್ನ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಾಗಿ ಮಾಡಿ ಮೀಸಲಾತಿ ಅಂತ್ಯಗೊಳಿಸಿದ್ದಾರೆ ಎಂದಿದ್ದಾರೆ. इन्होंने रातों रात एजुकेशनल इंस्टीट्यूशंस को माइनॉरिटी इंस्टीट्यूशंस बना दिया। माइनॉरिटी इंस्टीट्यूशन बना दिया तो उन्होंने आरक्षण उसमें खत्म कर दिया। ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ ಪ್ರಿಯಾಂಕಾ ತಿರುಗೇಟು. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಹಿಮಾಚಲ ಪ್ರದೇಶದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಹಮೀರ್ಪುರದಲ್ಲಿ ತಮ್ಮ ಅಭ್ಯರ್ಥಿಗಳ ಪರ ಮತಬೇಟೆಯಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಪ್ರಿಯಾಂಕಾ ಮೋದಿ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಮೊದಲು ಅವರ ಮನಸ್ಸಿನಲ್ಲೇನಿದೆ ಅನ್ನೋದನ್ನ ಹೇಳಲಿ ಎಂದಿದ್ದಾರೆ. उनको मन बनाना चाहिए, वो क्या एक दिन कुछ कहते हैं, एक दिन कुछ और कहते हैं, मन बना ले, पहले उनकी धारणा क्या है। ಮೇ 30ರಂದು ಕನ್ಯಾಕುಮಾರಿಯಲ್ಲಿ 48 ಗಂಟೆಗಳ ಕಾಲ ಮೋದಿ ಧ್ಯಾನ. ಕೊನೆ ಹಂತದ ಬಹಿರಂಗ ಪ್ರಚಾರದ ಬಳಿಕ ಪ್ರಧಾನಿ ಮೋದಿ ತಮಿಳುನಾಡಿನ ಕನ್ಯಾಕುಮಾರಿಗೆ ತೆರಳಲಿದ್ದಾರೆ. ಮೇ 30ರ ಸಂಜೆಯಿಂದ ಜೂನ್ 1ರ ಸಂಜೆವರೆಗೂ ಅಂದ್ರೆ 48 ಗಂಟೆಗಳ ಕಾಲ ವಿವೇಕಾನಂದ ಕಲ್ಲು ಸ್ಮಾರಕದ ಮಂಟಪದಲ್ಲಿ ಧ್ಯಾನದಲ್ಲಿ ಮಗ್ನರಾಗಲಿದ್ದಾರೆ. ಈ ಹಿಂದೆ ಮೋದಿ 2019ರಲ್ಲಿ ಚುನಾವಣೆ ಬಳಿಕವೂ ಉತ್ತರಾಖಂಡ್ನಲ್ಲಿ ಧ್ಯಾನಕ್ಕೆ ಕುಳಿತಿದ್ರು. ಬಿಸಿಲ ಧಗೆ, ಭಾಷಣದ ವೇಳೆ ತಲೆ ಮೇಲೆ ನೀರು ಸುರಿದುಕೊಂಡ ರಾಹುಲ್. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂದು ಯುಪಿಯ ರುದ್ರಪುರದಲ್ಲಿ ಚುನಾವಣಾ ಪ್ರಚಾರ ನಡೆಸಿದ್ರು. ಬಿಸಿಲ ಧಗೆ ಜಾಸ್ತಿ ಇದ್ದಿದ್ರಿಂದ ನೀರು ಕುಡಿದ ರಾಹುಲ್ ಬಳಿಕ ತಲೆ ಮೇಲೂ ಸುರಿದುಕೊಂಡ್ರು. ಈ ವಿಡಿಯೋ ಹಂಚಿಕೊಂಡಿರುವ ಕಾಂಗ್ರೆಸ್ ಕಾವು ಏರುತ್ತಿದೆ, ಇಂಡಿಯಾ ಕೂಟದ ಸರ್ಕಾರ ಬರಲಿದೆ ಎಂದು ಬರೆದುಕೊಂಡಿದೆ. ಒಟ್ನಲ್ಲಿ ರಾಜಕೀಯ ಜಟಾಪಟಿ ನಡುವೆ ಮತದಾರ 7ನೇ ಹಂತಕ್ಕೆ ರೆಡಿಯಾಗಿದ್ದಾನೆ. ತನ್ನಿಷ್ಟದ ಅಭ್ಯರ್ಥಿಗೆ ಮತ ಹಾಕೋ ಲೆಕ್ಕಾಚಾರದಲ್ಲಿದ್ದಾನೆ. ಜೂನ್ 4ರಂದು ಮತದಾರನ ಮನಸ್ಸಿನ ಮಾತು ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9.